ಕಾಶಿಯಲ್ಲಿ ಪ್ರಾಣ ಬಿಟ್ಟವ್ರಿಗೆ ಮೋಕ್ಷ ಸಿಗುತ್ತಂತೆ. ಚಿದಂಬರಂನ ದರ್ಶನ ಪಡೆದವ್ರಿಗೂ ಮೋಕ್ಷ ಸಿಗುತ್ತಂತೆ. ಆದರೆ ಕೇವಲ ಸ್ಮರಿಸಿದ ತಕ್ಷಣವೇ ಮೋಕ್ಷ ನೀಡುವ ಭಾರತದ ಏಕೈಕ ಕ್ಷೇತ್ರ ಯಾವುದು ಗೊತ್ತಾ? ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಮ್ಮ ಪೇಜ್ನ ಈಗಲೇ ಫಾಲೋ ಮಾಡಿಕೊಡಿ ಹಾಗೂ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾವಿರಾರು ವರ್ಷಗಳ ಹಿಂದೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಅಹಂಕಾರ ಮಣಿಸಲು ಶಿವನು ಇಲ್ಲಿ ಅನಂತವಾಗಿ ಅಗ್ನಿಸ್ತಂಭವಾಗಿ ಪ್ರಕಟಗೊಂಡಿದ್ದಾನೆ. ಅದರ ಅಡಿ ಮುಡಿ ಹುಡುಕಲು ಹೊರಟ ಇಬ್ಬರಿಗೂ ಕೂಡ ಸೋಲಾಯಿತು. ಭಕ್ತರ ಪ್ರಾರ್ಥನೆಯ ಮೇರೆಗೆ ಶಿವನು ಅಗ್ನಿತತ್ವದಲ್ಲಿ ಇಲ್ಲಿ ನೆಲೆಸಿದ್ದಾನೆ. ಅದುವೇ ಪುಣ್ಯಕ್ಷೇತ್ರ ತಿರುವಣ್ಣಾಮಲೈನ ಅರುಣಾಚಲೇಶ್ವರ ಕ್ಷೇತ್ರ. ಇಲ್ಲಿ ಅರುಣ ಅಂದರೆ ಕೆಂಪು ಅಥವಾ ಅಗ್ನಿ ಅಂತ ಅರ್ಥ. ಅಚಲ ಅಂದರೆ ಅಲುಗಾಡದ ಬೆಟ್ಟ ಅಂತ ಅರ್ಥ. ಈ ದೇವಸ್ಥಾನದ ಗೋಪುರಗಳು ನೂರಾರು ವರ್ಷಗಳ ಇತಿಹಾಸವನ್ನು ಸಾರ್ತವೆ. ಚೋಳರು ಅಡಿಪಾಯ ಹಾಕಿದ್ರೆ ವಿಜಯನಗರದ ಅರಸ ಕೃಷ್ಣದೇವರಾಯರು 217 ಅಡಿ ಎತ್ತರದ ಭವ್ಯ ರಾಜಗೋಪುರವನ್ನು ನಿರ್ಮಿಸಿದರು. ಇದು ಪಂಚಭೂತ ಸ್ಥಳಗಳಲ್ಲಿ ಅಗ್ನಿಯನ್ನ ಪ್ರತಿನಿಧಿಸುವ ಪವಿತ್ರ ಸ್ಥಾನವಾಗಿದೆ. ಇಲ್ಲಿ ಬೆಟ್ಟವೇ ಸಾಕ್ಷಾತ್ ಪರಶಿವ. ಹಾಗಾಗಿಯೇ ಹುಣ್ಣಿಮೆಯಂದು ಲಕ್ಷಾಂತರ ಭಕ್ತರು 14 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಈ ಬೆಟ್ಟದ ಸುತ್ತ ಗಿರಿ ಪ್ರದಕ್ಷಿಣೆ ಹಾಕ್ತಾರೆ. ಕಾರ್ತಿಕ ಮಾಸದಲ್ಲಿ ಬೆಟ್ಟದ ತುದಿಯಲ್ಲಿ ಜ್ಯೋತಿ ಬೆಳಗಿದಾಗ ಇಡೀ ನಗರವೇ ಶಿವಮಯವಾಗುತ್ತೆ. ಆಧ್ಯಾತ್ಮದ ಅನ್ವೇಷಣೆಯಲ್ಲಿರುವವರಿಗೆ ಇದು ಜ್ಞಾನದ ದೀಪವಾಗಿದೆ. ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಶಕ್ತಿಶಾಲಿ ಕ್ಷೇತ್ರವಿದು. ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ. ಓಂ ನಮಃ ಶಿವಾಯ ಹಾಗೂ ವಿಡಿಯೋನ ಲೈಕ್ ಮಾಡಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ.